ನಮ್ಮ ಯಶಸ್ಸು ನಿಮ್ಮ ಕೈಲಿದೆ. ನಿಮ್ಮ ಬದುಕಿಗೆ, ನಿಮ್ಮ ಯಶಸ್ಸಿಗೆ ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತದೆ ಅಂತ ಹೇಳಿ, ನಮ್ದು ನಿಮ್ಮಿಬ್ಬರ ಸಂಬಂಧ ಭಕ್ತನಿಗೂ ಭಗವಂತನಿಗಿರುವಂತ ಸಂಬಂಧ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ನೌಕರರು ಅಲ್ಲಿ ಇಲ್ಲಿ ಕೆಲವರು ಇರ್ಬೋದು ತಪ್ಪುಗಳನ್ನು ಮಾಡಿದಂಥವ್ರು, ಆದರೆ ಮೆಜಾರಿಟಿ ನೌಕರರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಇವತ್ತು ನಾವು GST ಕಲೆಕ್ಷನ್ ನಲ್ಲಿ 2ನೇ ಸ್ಥಾನದಲ್ಲಿ ಈ ದೇಶದಲ್ಲಿ ಇರ್ತದೆ. ಒಳ್ಳೆ ನೌಕರರು ಇಲ್ಲಿರೋದು ಕಷ್ಟ ಸಾಧ್ಯ ಆಯ್ತಿದ್ದ. ಅದರಿಂದ ಹೆಮ್ಮೆ ಇದೆ ನಮಗೆ. ಕರ್ನಾಟಕ ರಾಜ್ಯದ ನೌಕರರು GST ಕಲೆಕ್ಷನ್ ನಲ್ಲಿ 2ನೇ ಸ್ಥಾನ, ಮಹಾರಾಷ್ಟ್ರ ನಂಬರ್ 1, ನಂಬರ್ 2 ಕರ್ನಾಟಕ. ಹಾಗಂತೇಳಿ ನಮ್ಮ ಬೆನ್ನನ್ನು ನಾವೇ ತಟ್ಟಕ್ಕಾಗಲ್ಲ, ನಾವು ಯಾವಾಗಲೂ ಎಚ್ಚರವಾಗಿರ್ಬೇಕಾಗುತ್ತೆ. ಯಾಕೆಂದ್ರೆ ಸಂವಿಧಾನ ಬಂದು 75 ವರ್ಷ ಆಯ್ತು. ಈ 75 ವರ್ಷಗಳಾದರೂ ಕೂಡ ಸಂವಿಧಾನದ ಧ್ಯೇಯೋದ್ದೇಶಗಳು ಇನ್ನೂ ಜಾರಿಯಾಗಿಲ್ಲ. ಅವಕಾಶ ನಿಮ್ಮ ಹಿರಿಯರು, ನಿಮ್ಮ ಶಿಕ್ಷಕರು, ನಿಮ್ಮ ತಂದೆ ತಾಯಿಯರು ಮಾಡಿಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ. ಈ ಕಾರ್ಯಾಂಗ ನಾವೇನು ತೀರ್ಮಾನ ಮಾಡ್ತೀವಿ ಅದೆಲ್ಲ ಪಾಲನೆ ಮಾಡೋರು, ಜಾರಿ ತರೋರು ನೀವು. ನಾವೇನಾದ್ರು ತಪ್ಪು ಮಾಡಿದ್ರೆ ಸಿದ್ದವರು ವಿಧಾನಸೌಧದ ಎದುರುಗಡೆ ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಶಾಸಕಾಂಗವನ್ನ, ಕಾರ್ಯಾಂಗವನ್ನ ನೋಡ್ತಾ ಇರೋದು ಇದೇ ಜಾಗದಲ್ಲಿ, ಕರ್ನಾಟಕದಲ್ಲಿ ಮಾತ್ರ. ಸೊ ನಾವಿಬ್ರು ತಪ್ಪುಗಳು ಮಾಡಿದಾಗೆಲ್ಲ ಮಾಧ್ಯಮದವರು ಒಂದ್ ಕಡೆ ನ್ಯಾಯಾಂಗ ತಿರ್ತದೆ, ಒಂದ್ ಕಡೆ ಪತ್ರಿಕಾ ರಂಗದವರು ನಮ್ಮ ಎಲ್ಲ ತಪ್ಪುಗಳನ್ನು ಹುಡುಕಿ ಬರೀತಾರೆ. ಸೊ ಅವರು ತಪ್ಪುಗಳನ್ನ ತಿದ್ದಿ ಬರೀತಾರೆ ಅಂತೇಳಿ ನಾವು ಅವ್ರ ಮೇಲೆ ಕೋಪ ಮಾಡ್ಕೊಂಡೇನು ಅರ್ಥ ಇಲ್ಲ. ನಾವು ಏನ್ ಮಾಡ್ತಾ ಇದ್ದೀವಿ ತಪ್ಪನ್ನಂತ ನಾವು ತಿದ್ಕೊಳ್ಳೋಕೆ ಒಂದು ಅವಕಾಶ ನಮಗೆ ಸಿಗ್ತಾ ಇದೆ. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ತಪ್ಪು ಮಾಡಿದ್ರೆ ತಾನೇ ಅವ್ರು ಬರೆಯೋದು. ನಾವು ತಪ್ಪು ಮಾಡಲಿಲ್ಲ ಯಾಕೆ ನಮ್ಮ ಮೇಲೆ ಬರೀತಾರೆ? ಇದು ಕೂಡ ನಮ್ಗೆ ಮಾರ್ಗದರ್ಶಕರು ಅನ್ಕೊಂಡು ನಾವೆಲ್ಲ ಕೆಲಸವನ್ನ ಮಾಡಬೇಕಾಗ್ತದೆ. ಇವತ್ತು ಹಣ ಇದ್ರೆ ನಾವು ಬರೀ ನಮ್ಮ ಕುಟುಂಬಕ್ಕೆ ಮಾತ್ರ ನಾವು ದೊಡ್ಡವರಾಗ್ತೀವಿ. ಆದರೆ ಜನಸೇವೆ ಮಾಡೋಂಥ ಅಧಿಕಾರಿಗಳಿಗೆ ಇಡೀ ಸಮಾಜ ಅವ್ರನ್ನ ಗೌರವಿಸ್ತಾರೆ. ಈಗ ತಾನೇ ಒಬ್ಬ ನೌಕರು ನೆನೆಸ್ಕೊಳ್ತಾ ಇದ್ದ, ಹಿಂದೆ ನಮ್ಗೆ ಯಾರು ಸಹಾಯ ಮಾಡೋದು ಅಂತೇಳಿ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಎಂತಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ? ಏನಾದ್ರು ನಮ್ಗೆ ಒಳ್ಳೇದಾಗಬೇಕು, ನಮ್ಮ ಮಕ್ಳಿಗೆ ಒಳ್ಳೇದಾಗಬೇಕು, ವಿದ್ಯಾಭ್ಯಾಸ ಆಗಬೇಕು, ನೌಕರಿ ಸಿಗ್ಬೇಕು, ನೆಮ್ಮದಿ ಸಿಗ್ಬೇಕು ಅಂತ ಹೋಗ್ತೀವಿ. ಅಲ್ಲಿ ಮಧ್ಯದಲ್ಲಿ ಒಬ್ಬ ಪೂಜಾರಿ ಇರ್ತಾನೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಣಬಹುದಂತೆ. ಹಂಗೆ ಸರ್ಕಾರ ನೌಕರಿಂದ ಸರ್ಕಾರ ನೌಕರತ್ವಕ್ಕೆ ಏತಕ್ಕೆ ಬರ್ತಾರೆ? ಎಲ್ಲರೂ ಕೂಡ ಏನು ತೊಂದರೆ ಇರುತ್ತೆ ಮಾತ್ರ ಬರ್ತಾರೆ. ಏನು ಸಮಸ್ಯೆ ಇಲ್ಲ ಆದಾಗ ಅದಕ್ಕೆ ಪಾಸ್ ಹಾಕೊಂಡು ಹೋಗ್ತಾ ಇರ್ತದೆ ಕೆಲಸ. ಸೊ ಆಗ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಅನೇಕ ನನ್ನ 36-37 ವರ್ಷದ ಅನುಭವದಲ್ಲಿ, ರಾಜಕಾರಣದ ಅನುಭವದಲ್ಲಿ, ಕೆಲವರು ಬರೀ ಕೊಕ್ಕೆ ಹಾಕದೇ ಕೆಲಸ, ತಿರುಗಿಸದೇ ಕೆಲಸ, ಆಗದೆ ಓದು ಪರಿಶೀಲನೆ ಮಾಡ್ತೀನಿ, ತಿರ್ಗಿ ಅದಕ್ಕೆ ಓದ್ ಪೇಪರ್ ತಗೋಬ, ಇದಕ್ಕೊಂದೆಲ್ಲ ಗೊತ್ತಿರ್ತದೆ ಅವ್ರ ಕೈಲಿ ಆಗ್ತದೆ ಅಂತ. ಆದ್ರೂ ಕೂಡ ಅವ್ನಿಗೆ ಏನಾದ್ರು ಮಾಡಿ ತಿರುಗಿಸ್ಬೇಕು, ಬರಬೇಕು, ಮಾತಾಡಬೇಕು, ಒಂದು ಸಲ ಮಾಡಬೇಕು, ಕಳೆಕಾಯಿ ತಂದ್ಬೇಕು, ಬಿಸ್ಕೆಟ್ ಕೊಡಬೇಕು, ಹಣ್ಣು ತಂದು ಕೊಡಬೇಕು,
ಕೋಳಿ ತಂದು ಕೊಡಬೇಕು, ಇವೆಲ್ಲ ಹಿಂದೆ ಎಲ್ಲ ನಾವೆಲ್ಲ ಹಳ್ಳಿಗಳೆಲ್ಲ ನಾವು ನೋಡಿದ್ದೇವೆ. ಸೊ ಹಂಗೆ ಅದಕ್ಕೆ ಅವಕಾಶ ಸಿಕ್ಬಾರ್ದು. ನೀವು ಯಾವತ್ತೂ ಕೂಡ ಪಾಸಿಟಿವ್ ಇರಬೇಕು. ಈಗ ಗೌರ್ಮೆಂಟು ನೀವೆಷ್ಟು 12.5 ಲಕ್ಷ ಜನ ನೀವಿದ್ದೀರಿ ನಮ್ಮ ರಾಜ್ಯದಲ್ಲಿ. ಎಲ್ಲರಿಗೂ ನಿಮ್ಗೆ ಸಿಕ್ಕಿರೋ ಭಾಗ್ಯ ಸಿಕ್ಕಿಲ್ಲ, ಎಲ್ಲರಿಗೂ ನಿಮ್ಗೆ ಸಿಕ್ಕಿರೋಂಥ ಅವಕಾಶ ಸಿಕ್ಕಿಲ್ಲ. ಎಲ್ಲ ಬೇಕಾದಷ್ಟು ಜನ ಎಷ್ಟೋ ಪ್ರಯತ್ನ, ಒಂದೊಂದು ಪೋಸ್ಟ್, ಒಂದು 50 ಪೋಸ್ಟ್ 100 ಪೋಸ್ಟ್ ಕರೆದ್ರೆ ಲಕ್ಷಾಂತರ ಜನ ಆಗ್ತಾರೆ. ಅಂಥದ್ರಲ್ಲಿ ತಾವೆಲ್ಲ ಬಹಳ ಅದೃಷ್ಟವಂತರು. ಸೊ ಅದರಿಂದ ನಾನು ನಿಮ್ಮ ನೌಕರೊಬ್ರು ಹೇಳ್ದಂಗೆ ನಾನು AC ಆಗಿದ್ದೀನಿ, ನನಗಿಂತ ಪೋಸ್ಟ್ ಶಾಲಿನಿ ರಜಿಸ್ಟರ್ ಕೊಟ್ಟು ಬಂದಾಗ ನನಗೂ ಅದೇ ನೆನಪು. ಪುಟ್ಟರಂಗಪ್ಪ DC ಆಗಿದ್ದು, ನಮ್ಮ ರೂರಲ್ ಡಿಸ್ಟ್ರಿಕ್ಟ್ DC ಆಗಿದ್ದು. ನಾನು ಚಿತ್ರಮಂದಿರ ಲೈಸೆನ್ಸ್ ಹೋಗಿದ್ದೆ. ಅವತ್ತು ಇಂದಿರಾ ಗಾಂಧಿ ಅವರು ಸತ್ತೋದ್ರು, ಇನ್ನೇನು ಡಿಕ್ಲೇರ್ ಆಗಿರ್ಲಿಲ್ಲ. ನಾನು ಅವ್ರು ಭೇಟಿ ಮಾಡಕ್ಕೆ ಹೋದೆ, ದೊಡ್ಡ ಗಲಾಟೆ ನಡೀತಾ ಇತ್ತು. ಸಾಯಂಕಾಲ ಅಷ್ಟೊತ್ತಿಗೆಲ್ಲ ದೊಡ್ಡ ನಡೀತಾ ಇದ್ದು. ಹೋದಾಗ ಪಾಪ ಆಯ್ತು ಕಣೆ ತಗೋ ಇವತ್ತೇ ಅಂದ್ಬಿಟ್ಟು ಇನ್ನು ರಜಾ ಗಿಜಾ ಘೋಷಣೆ ಮಾಡ್ಬಿಡ್ತಾರೆ ಅಂತ ಅಲ್ಲೇ ಸೈನ್ ಹಾಕಿ ಅಲ್ಲೇ ನನ್ನ ಕೈಗೆ ಆರ್ಡರ್ ಕೊಟ್ಬಿಟ್ರು. ಇವತ್ತು ನಾನು ಪುಟ್ಟರಂಗಪ್ಪನ ಪಾಪ ಚಿತ್ರದುರ್ಗ ಜಿಲ್ಲೆಯವರು, ನಾನು ಯಾವಾಗಲೂ ನಾನು ನೆನೆಸ್ಕೊಳ್ತಾ ಇರ್ತೀನಿ. ನನಗೆ ಮೊದಲನೇ ಸಿನಿಮಾ ಲೈಸೆನ್ಸ್ ಕೊಟ್ಟವರು ಪುಟ್ಟರಂಗಪ್ಪನವರು ಅಂತ. ಹಂಗೆ ಯಾರೇ ಆಗಲಿ ಉಪಕಾರ ಸ್ಮರಣೆ ಸಮಾಜಕ್ಕಿದೆ. ಮೊದಲನೇ ಸಿನಿಮಾ ಲೈಸೆನ್ಸ್ ಕೊಟ್ಟವರು ಪುಟ್ಟರಂಗಪ್ಪನವರು ಅಂತ. ಹಂಗೆ ಯಾರೇ ಆಗಲಿ ಉಪಕಾರ ಸ್ಮರಣೆ ಸಮಾಜಕ್ಕಿದೆ. ಅದರಿಂದ ನೀವೆಲ್ಲ ಉಳಿಸ್ಕೊಂಡು ಈ ಸಂದರ್ಭ ಬೆಳೆಸ್ಕೊಂಡಿರಬೇಕು. ಪಬ್ಲಿಕ್ ಆಫೀಸ್ ಇಸ್ ನಾಟ್ ಜಸ್ಟ್ ಎ ಪೊಸಿಷನ್, ಇಟ್ ಇಸ್ ಅನ್ ಆಪರ್ಚುನಿಟಿ. ನೀವೆಲ್ಲ ಯಾವ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ. ಈಗ ತಾಯಿಗೆ ಮಕ್ಕಳ ಮೇಲೆ ನಂಬಿಕೆ ಇರ್ತದೆ, ತಂದೆ ತಾಯಿಗೆ. ಮರಕ್ಕೆ ಬೇರೆ ಮೇಲೆ ನಂಬಿಕೆ ಇರ್ತದೆ. ಸೊ ಭಕ್ತನಿಗೆ ದೇವರ ಮೇಲೆ ನಂಬಿಕೆ ಇರ್ತದೆ. ಹಂಗೆ ನಾವು ಶಾಸಕರುಗಳಿಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಂತ್ರಿಗಳಿಗೆ ಎಲ್ಲರೂ ಕೂಡ ಅಲ್ಟಿಮೇಟ್ಲಿ ನಿಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕು. ನಮ್ಮ ಸ್ಟಾಫ್ ಮೇಲೆ ಡಿಪೆಂಡ್ ಆಗಬೇಕು, ನಿಮ್ಮ ಮೇಲೆ ಡಿಪೆಂಡ್ ಆಗಬೇಕು. ಡಿಸಿಷನ್ಸ್ ಏನೇ ನಾವು ಹೇಳ್ಬೋದು, ಅಲ್ಟಿಮೇಟ್ಲಿ ನಮಗೆ ಗೈಡ್ ಮಾಡೋರು ನಾವು ಮಾಡೋದು ಕರೆಕ್ಟ್ ಆಗಿಲ್ಲ, ಸುಳ್ಳ ಸರಿನಾ, ಕಾನೂನು ಚೌಕಟ್ಟಿನಲ್ಲಿ ಇದ್ದೀವಾ ಇಲ್ಲ ಅಂತ ಹೇಳೋರು ನೀವು. ಸೊ ಹಂಗೆ ನಮ್ಮ ಏನ್ ರಿಜ್ವಾನ್ ಅಹಮದ್ ಅವರು ಹೇಳ್ದಂಗೆ ಹಿಂದೆ ಹನುಮಂತಯ್ಯನವರು ಬಹಳ ದೂರದ ಆಲೋಚನೆಯಿಂದ ಈ ವಿಧಾನಸೌಧದ ಮೇಲೆ ನಿಮ್ಮ ಕೆಲಸ ದೇವ್ರ ಕೆಲಸ ಅಂತ ಬರ್ಸಿಸ್ಬೇಕಾದ್ರೆ ಅವ್ರಿಗೆ ಅಪಾರವಾದಂತ ಜ್ಞಾನ ಭಂಡಾರವನ್ನ, ಅನುಭವದ ಭಂಡಾರ ಎಲ್ಲ ಕೂಡ ಇಟ್ಕೊಂಡಂತ ಒಬ್ಬ ಮುಖ್ಯಮಂತ್ರಿ. ಇವತ್ತು ಈ ವಿಧಾನಸೌಧ ಕಟ್ಟಿದ ಚರಿತ್ರೆ ಯಾರು ತಿಳಿದಿರೋ ಏನೋ ಗೊತ್ತಿಲ್ಲ. ಯಾವ್ದು ಪುಸ್ತಕದಲ್ಲಿ ಇದೆ, ತಾವು ತೆಗೆದು ನೋಡಬೇಕು. ಬಹಳ ದೂರ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಎಲ್ಲ ಕೂಡ ಬಗ್ಗೆ ಬಹಳ ದೊಡ್ಡ ನಡೆಸಿದ್ರು. ಹಂಗೆ ನಿಮ್ಮ ಮೇಲೆ ಯಾವುದೇ ನಮ್ಮ ಗೌರ್ಮೆಂಟ್ ನಮ್ಗೆ 5 ವರ್ಷಕ್ಕೆ ಒಂದ್ಸತಿ ನಮ್ ಸರಿ ಇಲ್ಲ ಅಂದ್ರೆ ನಮ್ ಜನ ಮನೆಗೆ ಕಳಿಸ್ಬಿಡ್ತಾರೆ. ನಿಮ್ಗೆ ಕೊನೆಗೆ ಕೆಲಸಕ್ಕೆ ಸೇರಿದಿ ರಿಟೈರ್ ಆಗಂಟ 60 ವಯಸ್ಸು ಆಗಂಟ ನಿಮ್ಗೆಲ್ಲ ಭಗವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರತಿ ಬದುಕಿನಲ್ಲೂ ಕೂಡ ಪ್ರತಿ ಒಂದು ತೀರ್ಮಾನ ತೆಗೆದುಕೊಳ್ಳೋ ಕೂಡ ನಾನು ಶಾಶ್ವತವಾಗಿ ಜನರ ಬದುಕಿಗೆ ನಾನು ಸಹಾಯ ಮಾಡಿದ್ದೇನೆ, ನನ್ನ ನೆನೆಸ್ಕೊಂಡ ರೀತಿ ಮಾಡಿದ್ದೀನಿ ಅಂತ. ಆಮೇಲೆ ಪಾಸಿಟಿವ್ ಅಪ್ರೋಚ್ ಇರಬೇಕು. ಬರೀ ನೆಗೆಟಿವ್ ಅಪ್ರೋಚ್ ಇಟ್ಕೊಂಡು ಬರೀ ಏನ್ ತಪ್ಕೊಂಡಿಡ್ಲಿ ಅಂತಲ್ಲ, ಎಲ್ಲರಿಗೂ ತಪ್ಪಿದ್ದೇ ಇರ್ತದೆ. ತಪ್ಪನ್ನ ನಿಮ್ಗೇನು ಕಾನೂನು ವಿರುದ್ಧವಾಗಿ ಮಾಡಿ ಅಂತ ನಾವು ಯಾವ್ದು ಹೇಳೋದಿಲ್ಲ. ಕಾನೂನು ವಿರುದ್ಧ ಅವಕಾಶ ನೀವು ಬೇಕಾಗಿಲ್ಲ ನಮಗೆ. ಆದ್ರೆ ಕಾನೂನು ಚೌಕಟ್ಟಿನಲ್ಲೇ ಯಾವ ರೀತಿ ಬಡ್ಜೆಟ್ಗೆ ನೀವು ಸಹಾಯ ಮಾಡಬೇಕು, ಫೈಲ್ಗಳನ್ನ ಮಾಡಬೇಕು. ಬರೀ ಟೈಮ್ನ ವೆಬ್ ಮಾಡಿಕೊಂಡು ಬರೀ ಕಾಯ್ಕೊಂಡು ಇಟ್ಕೊಂಡು ಬಸ್ನ ಕಾಯ್ಕೊಂಡು ಇಲ್ಲ ಟ್ರೈನ್ ಕಾಯ್ಕೊಂಡು ನನ್ನ ಟೈಮ್ ಮುಗಿದೋಯ್ತು ಅಂತ ಹೇಳಿದ್ರು. ನಮ್ಗೆ ಸರ್ಕಾರದವ್ರಿಗೆ ಏನಿದೆ ಟೈಮು, ರಾಜಕಾರಣಿಗಳಿಗೆ ಎಲ್ಲಿದೆ ಟೈಮು? 24 ಅವರ್ಸ್ ನಾವು ಯೋಚನೆ ಮನೆಗೆ ಹೋಗೋದು ಬಿಟ್ರೆ ಮಿಕ್ಕಿದ ಎಲ್ಲಾ ತರದಲ್ಲೂ ಕೂಡ ನೀವು ಯೋಚನೆ ಮಾಡಬೇಕು. ಈಗಾಗಲೇ ಸರ್ಕಾರ ಕೂಡ ಅನೇಕ ಯೋಜನೆಗಳು, ನಾವು ಕೂಡ ನಮ್ಮ ಮ್ಯಾನಿಫೆಸ್ಟೋ ಅಲ್ಲಿ ತಮ್ಮದು ಕೆಲವು ವಿಚಾರನ ಅಂಜುಮ್ ಪರ್ವೇಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ನಾವು ಮಾಡಿದ್ದೇವೆ. ಅದ್ರ ಬಗ್ಗೆ ಬಹಳ ದೀರ್ಘವಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಸೊ ಇಷ್ಟು ಹೇಳಿ ನಾನು ಹೆಚ್ಚಿಗೆ ಇನ್ನ ಬೇರೆ ಸಂದರ್ಭದಲ್ಲಿ ಮಾತಾಡ್ತೇನೆ. ಎಲ್ಲ ಹೊಸ ಸದಾಕ್ಷಿಯರು ಮತ್ತೆ 2ನೇ ಬಾರಿಗೆ ಅವರು ಆಯ್ಕೆಯಾಗಿದ್ದಾರೆ. ಅವರು ಕೂಡ ಸೇವೆ ಮಾಡ್ತಾ ಇದ್ದಾರೆ. ಸರ್ಕಾರ ಅವ್ರ ಜೊತೆ ಸಂಪೂರ್ಣವಾಗಿ ಅವರ ಜೊತೆ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಅವರು ಕೂಡ ಸರ್ಕಾರ ಜೊತೆಲಿ ಯಾವ ಕೂಡ ಇರ್ತದೆ. ಆಮೇಲೆ ಒಳ್ಳೆ ಟೀಮ್ ಇದೆ. ನಮ್ಮ IAS ಆಫೀಸರ್ಸ್, ಬ್ಯೂರೋಕ್ರಸಿ ಕೂಡ ತಂದೆ ಆದಂತಹ ಒಂದು ಒಳ್ಳೆ ಕೆಲಸಗಳನ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ನೀವು ಅವರೆಲ್ಲ ಸೇರಿ ಒಟ್ಟಿಗೆ ಕೆಲಸ ಸೇರಿ ನಮ್ಮ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಬೇಕು. ಇವತ್ತು ಬೆಲೆ ಏರಿಕೆ ಜಾಸ್ತಿ ಆಗೋಯ್ತು, ಯಾರು ತಡ್ಕೊಳಕ್ಕಾಗ್ತಲ್ಲ ಅಂತ ಎಷ್ಟು ಅವಕಾಶ ಇದೆ. ನಮ್ಮಲ್ಲಿ ಬೇಕಾದಷ್ಟು ಚರ್ಚೆ ಇದೆ. ಗೌರ್ಮೆಂಟ್ ಆಫೀಸರ್ಗೆಲ್ಲ ನೀವು ಯಾಕೆ ಫ್ರೀ ಬಸ್ ಕೊಡ್ತಾ ಇದ್ದೀರಾ, ಯಾಕೆ 200 ಯೂನಿಟ್ ಕರೆಂಟ್ ಕೊಡ್ತಾ ಇದ್ದೀರಾ ಅಂತೇಳಿ ಬೇಕಾದಷ್ಟು ನಮ್ಮಲ್ಲೆಲ್ಲ ಚರ್ಚೆ ಇದೆ. ಆದ್ರೂ ನಮ್ಮ ಮುಖ್ಯಮಂತ್ರಿಗಳು ಒಂದು ಪಾಲಿಸಿನ ನಮ್ಮ ಸರ್ಕಾರದಲ್ಲಿ, ನಮ್ಮ ಪಕ್ಷದಲ್ಲಿ ಮಾತು ಕೊಟ್ಟಿದ್ದು, ಆ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಇವತ್ತು 52 ಕೋಟಿ ರೂಪಾಯಿ ಅಷ್ಟು ಇವತ್ತು
ಜನರ ಕಲ್ಯಾಣಕ್ಕೋಸ್ಕರ ಅವರ ಬದುಕಿಗೆ ಕೆಲವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತ ಹೇಳಿ ನಾವು ಇಂಥ ಒಂದು ದಿಟ್ಟ ತೀರ್ಮಾನವನ್ನು ನಾವು ಮಾಡಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಯಶಸ್ಸು ನಿಮ್ಮ ಕೈಲಿದೆ. ನಿಮ್ಮ ಬದುಕಿಗೆ, ನಿಮ್ಮ ಯಶಸ್ಸಿಗೆ ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತದೆ ಅಂತ ಹೇಳಿ, ನಮ್ದು ನಿಮ್ಮಿಬ್ಬರ ಸಂಬಂಧ ಭಕ್ತಂಗೂ ಭಗವಂತನಿಗೂ ಇರುವಂತ ಸಂಬಂಧ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸೇನೆ. ಎಲ್ಲ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ.